ಉಗ್ರರ ಕೃತ್ಯದ ನಂತರ ಪಾಕಿಗಳಿಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಪಾಪಿ ಪಾಕಿಸ್ತಾನಕ್ಕೆ ಮತ್ತಷ್ಟು ಮರ್ಮಾಘಾತ. ದೆಹಲಿಯಲ್ಲಿ ಇವತ್ತು ಸಂಜೆ ಕೇಂದ್ರ ಸರ್ವಪಕ್ಷ ಸಭೆ ಇದೆ. ನೆನ್ನೆ ನಡೆದಂತ ಸಭೆಯಲ್ಲೇ ತೆಗೆದುಕೊಂಡಂತ ನಿರ್ಧಾರ ಪಾಕ್ಗೆ ಬಹಳ ದೊಡ್ಡ ಶಾಕ್ ಅನ್ನ ಕೊಟ್ಟಿತ್ತು. ಇವತ್ತು ದೆಹಲಿಯಲ್ಲಿ ಸರ್ವಪಕ್ಷ ಸಭೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಪಕ್ಷಾತೀತವಾಗಿ ಉಗ್ರರ ದಾಳಿಯನ್ನ ಮೆಟ್ಟಿ ನಿಲ್ಲೋದ್ರ ಬಗ್ಗೆ ಚರ್ಚೆಯಾಗುತ್ತೆ. ಖರ್ಗೆ, ರಾಹುಲ್ ಗಾಂಧಿ ಸೇರಿ INDIA ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಪಾಕ್ಗೆ ಶಾಕ್ ಕೊಟ್ಟಿತ್ತು ಭಾರತ. ಸಿಂಧೂ ನದಿ ನೀರು ಒಪ್ಪಂದವನ್ನ ಅಮಾನತು ಮಾಡಲಾಯಿತು. ಇದು ಮೊದಲ ಶಾಕ್, ಇದು ಬಹಳ ದೊಡ್ಡ ಶಾಕ್ ಇದು. ಯಾಕಂದ್ರೆ ಆ ನೀರಿನ ಮೇಲೆ ಬಹಳ ದೊಡ್ಡ ಅವಲಂಬನೆ ಇದೆ ಪಾಕಿಸ್ತಾನಕ್ಕೆ, ಡಿಪೆಂಡ್ ಆಗಿದೆ ಸಿಂಧೂ ನದಿ ನೀರಿನ ಮೇಲೆ. ಆ ಒಪ್ಪಂದವೇ ಅಮಾನತು ಮಾಡಿದೆ ಭಾರತ. ಪಾಕ್ ಗಡಿಯ ಅಟಾರಿ ಚೆಕ್ ಪೋಸ್ಟ್ ಕ್ಲೋಸ್ ಆಗಿದೆ. ಪಾಕ್ಗೆ ಹೋದವರು ಮೇ 1 ಒಳಗಡೆ ವಾಪಸ್ ಬರಬೇಕು. ಸಾರ್ಕ್ ವೀಸಾ ಅಡಿ ಪಾಕ್ಗೆ ಭಾರತಕ್ಕೆ ಪ್ರವೇಶ ಇಲ್ಲ. ಇನ್ನು ಮುಂದೆ ಪಾಕ್ ಪ್ರಜೆಗಳಿಗೆ ಇಲ್ಲಿಂದ ಹೊರಡೋದಕ್ಕೆ 48 ಗಂಟೆಗಳ ಗಡುವು ಕೊಡಲಾಗಿದೆ. 6ನೇ ಶಾಕ್ ಅಂದ್ರೆ ಭಾರತವನ್ನ ಬಿಟ್ಟು ತೊಲಗೋದಕ್ಕೆ ಪಾಕ್ ಅಧಿಕಾರಿಗಳಿಗೆ 1 ವಾರದ ಗಡುವನ್ನ ಕೊಡಲಾಗಿದೆ. ಭಾರತ ತೆಗೆದುಕೊಂಡಂತ ನಿರ್ಧಾರ ಇದು ಪಾಕಿಸ್ತಾನದ ಬಗ್ಗೆ. ಕಾಶ್ಮೀರದಲ್ಲಿ ಉಗ್ರರಿಗಾಗಿ ಅತಿ ದೊಡ್ಡ ಕೂಂಬಿಂಗ್ ನಡೀತಾ ಇದೆ. ಭಾರತ ಸೇನೆಯ ಸ್ಪೆಷಲ್ ಆಪರೇಷನ್ ಗ್ರೂಪ್ ಈ ಕೂಂಬಿಂಗ್ ನಡೆಸ್ತಾ ಇದೆ. ಜಮ್ಮು ಕಾಶ್ಮೀರದ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಕೂಂಬಿಂಗ್ ಇದು ಉಗ್ರರಿಗಾಗಿ. ಸ್ಪೆಷಲ್ ಆಪರೇಷನ್ ಗ್ರೂಪ್ ಕೂಂಬಿಂಗ್ ಕಾರ್ಯಾಚರಣೆಗಿಳಿದಿದೆ. ಅನುಮಾನಾಸ್ಪದ ಚಟುವಟಿಕೆ ಹಿನ್ನೆಲೆಯಲ್ಲಿ ಗುಂಡಿನ ದಾಳಿ. ಗಡಿಯಲ್ಲಿ ಪಾಕಿಸ್ತಾನದಿಂದ ಒಳನುಸುಳುತ್ತಾ ಇರೋ ಶಂಕೆ ಇದೆ. ಪೂಂಚ್ ಸೆಕ್ಟರ್ನಲ್ಲಿ ಕಾರ್ಯಾಚರಣೆ ತೀವ್ರಗೊಂಡಿದೆ. ಕಾಶ್ಮೀರದಲ್ಲಿ ಉಗ್ರರಿಗಾಗಿ ನಡೀತಾ ಇರುವಂತಹ ಅತಿ ದೊಡ್ಡ ಕೂಂಬಿಂಗ್ ಇದೆ. ಮಂಗಳವಾರ ನಡೆದಂತ ಉಗ್ರ ಕೃತ್ಯದಲ್ಲಿ 28 ಮಂದಿ ಬಲಿಯಾದ ಈ ಟೆರರ್ ಅಟ್ಯಾಕ್ ಅನ್ನ ಇಡೀ ಭಾರತ, ಇಡೀ ಜಗತ್ತು ಖಂಡಿಸಿತು. ಆದ್ರೆ ಈ ಘಟನೆಯ ಬಗ್ಗೆ ಪಾಕಿಸ್ತಾನ ಇದುವರೆಗೂ ಮಾತಾಡಿಲ್ಲ. ಆದ್ರೆ ತನ್ನ ನೆಲೆಯನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದೆ. ಭಯ ಇದೆ, ಆತಂಕ ಇದೆ. ಯಾವುದೇ ಕ್ಷಣದಲ್ಲಿ ಭಾರತ ತನ್ನ ಮೇಲೆ ಮುಗಿ ಬೀಳಬಹುದು ಅಂತ ಈಗಾಗಲೇ ಒಂದಷ್ಟು ರಾಜತಾಂತ್ರಿಕ ಹೆಜ್ಜೆಯನ್ನ ಇಟ್ಟಿದೆ ಭಾರತ. ಇಲ್ಲಿ ತನಕದ ಬೆಳವಣಿಗೆ ನೋಡ್ತಾ ಇದ್ರೆ ಭಾರತ ಯಾವತ್ತೂ ತಾನಾಗೆ ಹೋಗಿ ಹೊಡೆದಾಟಕ್ಕೆ ಇಳಿದಿಲ್ಲ. ಆದ್ರೆ ತನ್ನ ಸುದ್ದಿಗೆ ಬಂದಾಗ ಮುಟ್ಟಿ ನೋಡ್ಕೊಳ್ಳುವಂತ ಪೆಟ್ಟನ್ನ ಭಾರತ ಕೊಟ್ಟಿದೆ. ಅದು ಪಾಕಿಸ್ತಾನಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಪಾಕಿಸ್ತಾನದ ಗಡಿಯಲ್ಲಿ ಸೇನೆ ಆಕ್ಟಿವ್ ಆಗಿದೆ. ಭಾರತದಿಂದ ಏನ್ ಪ್ರತಿಕ್ರಿಯೆ ಬರುತ್ತೆ ಅದರ ಬಗ್ಗೆ ಆತಂಕದಲ್ಲಿದೆ ಪಾಕಿಸ್ತಾನ. ಭಾರತದಲ್ಲಿ ಹೇಗೆ ಬೆಳವಣಿಗೆಗಳಾಗ್ತಾ ಇದೆಯೋ ಪಾಕಿಸ್ತಾನದಲ್ಲೂ ಬೆಳವಣಿಗೆಗಳಿದೆ. ಪಾಕಿಸ್ತಾನದಲ್ಲಿ ಏನ್ ಬೆಳವಣಿಗೆ, ಭಾರತ ಒಂದು ವೇಳೆ ಹೋರಾಟಕ್ಕಿಳಿದ್ರೆ ಯಾವ ರೀತಿ ಉತ್ತರ ಕೊಡಬೇಕು, ಏನು ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆ. ಈ ಬೆಳವಣಿಗೆ ಎಲ್ಲ ನೋಡ್ತಾ ಇದ್ರೆ ಇಷ್ಟು ದಿನ ನಾವು ಮಾತಾಡಿದ್ವಿ. ಮಂಗಳವಾರ ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಏನ್ ಉಗ್ರರ ಅಟ್ಯಾಕ್ ಆಯ್ತು, ಎಷ್ಟು ಜನ ಇದ್ರು, ಯಾರ್ಯಾರಿದ್ರು, ಎಷ್ಟು ಜನ ಮೃತಪಟ್ರು, ಅವ್ರು ಯಾವ ಕಡೆಯವರು, ಅಲ್ಲಿ ಏನ್ ಘಟನೆ ಆಯ್ತು, ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಬಂದ್ವಿ, ವಿಷಯಗಳನ್ನ ತಿಳ್ಕೊತಾ ಬಂದ್ವಿ. ಈಗ ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ, ಯಾಕಂದ್ರೆ ಅಲ್ಲಿನ ಪರಿಸ್ಥಿತಿ ನಿಭಾಯಿಸಿದ ನಂತರ ವಾಟ್ ನೆಕ್ಸ್ಟ್ ಅದ್ರ ಬಗ್ಗೆ ಈಗ ಸರ್ಕಾರದ ಮಟ್ಟದಲ್ಲಿ, ಸೇನೆ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇವೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಇವತ್ತಿನ ಈ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ಆಗಿರುವಂತಹ ಜಾನಕಿ ರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ಇನ್ನು ನಿವೃತ್ತ ವಿಂಗ್ ಕಮಾಂಡರ್ ಆಗಿರುವಂತಹ ಸುದರ್ಶನ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಎಸ್ ಸರ್. ಸುದರ್ಶನ್ ಸರ್, ನಾನು ನಿಮ್ಮನ್ನೇ ಮೊದಲನೇದಾಗಿ ಕೇಳೋದಾದ್ರೆ ಈ ಘಟನೆ ಬಗ್ಗೆ, ಈ ತರದ ಟೆರರ್ ಅಟ್ಯಾಕ್ಗಳು ಭಾರತದ ಮೇಲೆ ಆಗಿದೆ ನಿಜ, ಆದ್ರೆ ಪಾಕಿಸ್ತಾನ ಈಗ ಕಾಶ್ಮೀರದಲ್ಲಿ ಆದಂತಹ ಈ ಘಟನೆ ಇದೆಯಲ್ಲ
ಅಲ್ಲಿರುವಂತಹ ಟೂರಿಸ್ಟ್ಗಳನ್ನೇ ಟಾರ್ಗೆಟ್ ಮಾಡಿದಂತಹ ಈ ಒಂದು ಅಟ್ಯಾಕ್, ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಫಸ್ಟ್ ರಿಯಾಕ್ಷನ್ ನಿಮ್ದು ಈ ಘಟನೆ ಬಗ್ಗೆ. ಈಗ ನೋಡಿ, ಇದು ಎಲ್ಲಿಂದ ಪ್ರಾರಂಭ ಆಯ್ತು, ಇದರ ಸೂಚನೆ ಎಲ್ಲಿಂದ ಸಿಕ್ತು ಅಂದ್ರೆ, ಪಾಕಿಸ್ತಾನದಲ್ಲಿ ಒಬ್ಬ ದೊಡ್ಡ ಆತಂಕವಾದಿ ಭಯೋತ್ಪಾದಕ ಇದ್ದಾನೆ. ಅವನ ಹೆಸರು ಜನರಲ್ ಆಸಿಮ್ ಮುನೀರ್ ಅಂತ. ಇವರು ಪಾಕಿಸ್ತಾನದ ಒಂದು ಸಭೆಯಲ್ಲಿ, ಅಂದ್ರೆ ಅನಿವಾಸಿ ಪಾಕಿಸ್ತಾನಿಗಳು ಎಲ್ಲ ಬಂದಿದ್ರು, ಆ ಸಭೆಯಲ್ಲಿ ಇವನು ಮಾತಾಡ್ತಾನೆ, ಇದು ಕಾಶ್ಮೀರ ನಮ್ಮ ಜಗುಲಾರ್ ವೇಯಿಂಗ್ ಅಂತ. ಅಂದ್ರೆ ಕಾಶ್ಮೀರವನ್ನ ನಾವು ಎಂದೂ ಬಿಟ್ಕೊಡಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ಹಿಂದೂಗಳಿಗೂ ನಮಗೂ ಬಹಳ ವ್ಯತ್ಯಾಸ ಇದೆ, ಅವರ ರೀತಿ ನೀತಿನೇ ಬೇರೆ, ಅವರ ವ್ಯವಹಾರಗಳೇ ಬೇರೆ, ಅವರ ಒಂದು ಆಶ್ವಾಸನೆಗಳೇ ಬೇರೆ ಅಂತೇಳಿ ಹಿಂದೂ ಅಂತ ಪದ ಯೂಸ್ ಮಾಡ್ತಾನೆ, ಭಾರತೀಯ ಅಂತ ಹೇಳ ಹಿಂದೂ. ಅಲ್ಲಿಂದ ಶುರುವಾಯ್ತು. ಈ ಅಷ್ಟರಲ್ಲಿ ಏನಾಗಿತ್ತು ಅಂದ್ರೆ, ಹಮಾಸ್ ನಿಂದ 300 ಜನ ಭಯೋತ್ಪಾದಕರು ಪಾಕಿಸ್ತಾನಕ್ಕೆ ಬಂದಿರ್ತಾರೆ. ಅವರು ಇವರಿಗೆ ಟ್ರೈನಿಂಗ್ ಕೊಡ್ತಾರೆ. ಈ 4-5 ಜನ ಏನಿದ್ದಾರೆ, ಇಬ್ಬರು ಅಲ್ಲೇ ಲೋಕಲ್ನವರು, ಅನಂತ್ನಾಗ್ ಮತ್ತು ಟ್ರಾಲ್ ಅನ್ನೋರು, ಇನ್ನಿಬ್ಬರು ಪಾಕಿಸ್ತಾನದಿಂದ ಹಮಾಸ್ ಟ್ರೈನಿಂಗ್ ಕರ್ಕೊಂಡು ಬಂದಿದ್ದು. ಅವರೇ ಎಲ್ಲ ವಿಡಿಯೋಗ್ರಾಫ್ ಮಾಡೋದು ಅದೆಲ್ಲ ಹೇಳ್ಕೊಟ್ಟಿದ್ದು. ಸೊ ಇದು ಭಯೋತ್ಪಾದಕ ದಾಳಿ ಅನ್ನೋದಕ್ಕಿಂತ ಹಿಂದೂಗಳ ಮೇಲಿನ ನರಮೇಧ, ಮ್ಯಾಸಕರ್ ಆಫ್ ಹಿಂದೂಸ್. ಯಾಕಂದ್ರೆ ಅವರು ಜಾತಿ ಕೇಳಲಿಲ್ಲ, SC ST OBC ಜನಿವಾರ ಹಾಕಿದ್ಯಾ ಅದೆಲ್ಲ ಕೇಳಲಿಲ್ಲ. ಹಿಂದೂನ ಹೆಸರು, ಐಡೆಂಟಿಟಿ, ಪ್ಯಾಂಟ್ ಬಿಚ್ಚಿ ನೋಡಿದ್ರು. ಯಾವಾಗ ಮುಸ್ಲಿಂ ಅಲ್ಲ ಅಂತ ಕನ್ಫರ್ಮ್ ಆಯ್ತು, ಅವರು ಅವ್ರನ್ನ ಶೂಟ್ ಮಾಡಿದ್ರು. ಸೊ ಇದು ಪಾಕಿಸ್ತಾನದ ಸೇನೆಯಿಂದ ನಡೆದ ಒಂದು ಭಯೋತ್ಪಾದಕ ದಾಳಿ. ಸೊ ಹಾಗಾಗಿ ಇದು ಪಾಕಿಸ್ತಾನಿ ಸೇನೆಗೆ ನಾವು ಎಲ್ಲಿ ಅವರಿಗೆ ಜಾಸ್ತಿ ನೋವಾಗುತ್ತೋ ಅಲ್ಲಿ ಹೊಡೆತ ಕೊಡಕ್ಕೆ ಪ್ರಾರಂಭ ಸಿದ್ಧತೆಗಳು ನಡೀತಿದೆ. ಇದು ಹಲವಾರು ಹಂತಗಳಲ್ಲಿ ಸಿದ್ಧತೆ ನಡೆಯುತ್ತದೆ. ನಿನ್ನೆ ಸಂಜೆ ಏನು CCS ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಒಂದು ಐತಿಹಾಸಿಕ ನಿರ್ಣಯ ತಗೊಂಡ್ರು. ನಮಗೆ 2-3 ನಿಮಿಷ ಟೈಮ್ ಕೊಡಿ, ನಿಮ್ಮ ವೀಕ್ಷಕರಿಗೆ ಇದರ ಬಗ್ಗೆ ಒಂದಿಷ್ಟು ಹಿನ್ನೆಲೆ ಹೇಳ್ತೀನಿ. ಏನಿದು ಸಿಂಧೂ ನದಿಯ ಸಂಧಾನ ಅಂದ್ರೆ ಏನು, ಯಾಕೆ ಶುರುವಾಯ್ತು? ಇದು ಸೆಪ್ಟೆಂಬರ್ 26, 1960ರಲ್ಲಿ ಇದು ಜವಾಹರ್ಲಾಲ್ ನೆಹರು ಲಾಹೋರಿಗೆ ಹೋಗ್ಬಿಟ್ಟು ಅಲ್ಲಿ ಜನರಲ್ ಅಬ್ದುಲ್ ಅಲ್ಲಿನ ಒಂದು ಪ್ರೆಸಿಡೆಂಟ್ ಅವರು ವಿಶ್ವ ಬ್ಯಾಂಕಿನ ಒಂದು ಮಧ್ಯಸ್ಥಿಕೆಯಲ್ಲಿ ಸಹಿ ಹಾಕಿದ್ರು. ಆದ್ರೆ ಇದ್ರಲ್ಲಿ ಏನಿತ್ತು ಸಂಧಾನದಲ್ಲಿ ಅಂದ್ರೆ, ನಮ್ಮಲ್ಲಿ 6 ನದಿಗಳು ಭಾರತದ ಮುಖಾಂತರ ಪಾಕಿಸ್ತಾನಕ್ಕೆ ಹರಿದು ಹೋಗ್ತವೆ. ಈ ಪೂರ್ವದ ನದಿಗಳು ಏನು, ರಾವಿ, ಬಿಯಾಸ್, ಸಟ್ಲಜ್ ಅಂತೇಳಿ ಅದನ್ನ ಭಾರತಕ್ಕೆ ಬಿಟ್ಕೊಟ್ರು. ಇನ್ನ ಪಶ್ಚಿಮ ನದಿಗಳು ಸಿಂಧು ಮತ್ತೆ ಇನ್ನೂ 2 ನದಿಗಳನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಟ್ರು. ಅದರಲ್ಲಿ ಏನಾಯ್ತು ಅಂದ್ರೆ, ಬಹಳ ಅಸಮತೋಲನ ಒಂದು ಸಂಧಾನ ಆಯ್ತು. ಈ ನದಿ ನೀರನ್ನ ಹೆಂಗೆ ಅಳಿತಾರೆ ಅಂದ್ರೆ, ಮಿಲಿಯನ್ ಎಕರ್ ಫೀಟ್ ಅಂತ, MAF. ಸುಲಭವಾಗಿ 1 MAF 4 ಲಕ್ಷ ಎಕರೆಗೆ ನೀರಾವರಿಗೆ ಬಿಡ್ತು. ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ಹೇಳ್ಬೇಕಂದ್ರೆ, 1 MAF is $1 billion. ಭಾರತಕ್ಕೆ ಬಂದಿದ್ದೆಷ್ಟು $35 ಬಿಲಿಯನ್, ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಿದ್ದೆಷ್ಟು $132 ಬಿಲಿಯನ್. ಇದೊಂದು ಅಸಮತೋಲನ ಸಂಧಾನ ಹೆಂಗ್ ನಡೀತು ಅಂದ್ರೆ, ಎಲ್ಲ ಪಾರ್ಲಿಮೆಂಟ್ ಅಲ್ಲಿ ಬಹಳ ವಿರೋಧ ಆಯ್ತು. ಇದಕ್ಕೆ ಯಾಕೆ ಸಹಿ ಹಾಕಿದ್ರಿ, ನಮಗೆ ಅರ್ಧ ನೀರು ಬರ್ಬೇಕು, ಅವ್ರಿಗೆ ಅರ್ಧ ನೀರು ಬರ್ಬೇಕು ಅಂತ ಹೇಳಿ. ಇಲ್ಲ ಈ ತರ ಮಾಡಿದ್ರೆ ಪಾಕಿಸ್ತಾನ ಒಂದಿಷ್ಟು ಸ್ನೇಹದಿಂದ ವರ್ತಿಸುತ್ತೆ ಅಂತ. ಇನ್ನೊಂದು ಏನಾಯ್ತು ಅಂದ್ರೆ, ಗಾಯದ ಮೇಲೆ ಬರೆ ಹಾಕಿದಂತೆ ಅಲ್ಲೇ ಎಡವಟ್ಟಾಗಿದ್ದು. ಹೌದು, ಅಲ್ಲಿ ಈ ಎಡವಟ್ಟು ಮಾಡೋದಕ್ಕೆ 9 ವರ್ಷಗಳ ಕಾಲ ಸುದೀರ್ಘವಾಗಿ ಮಾತುಕತೆ ನಡೀತಾ. ಹಾಗಾದ್ರೆ ಸಿಂಧು ನದಿ ಒಪ್ಪಂದ ಬಹಳ ಸುದೀರ್ಘವಾಗಿ ನಡೀತದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.